ಎಲ್ಲ ಐಕ್ಳುಗಳು ಯಾರೋ ಕೈ ಎತ್ತಾರಲ್ಲ, ಹುಡುಗರುಗಳು ಹೆಣ್ಮಕ್ಳು ನೋಡಿ ಎಷ್ಟು ಪ್ರಾಮಾಣಿಕತೆಯಿಂದ ಕೈ ಎತ್ತಾರೆ. ನಮಸ್ಕಾರ ಕಂಡ್ರವ ನಿಮಗೆ. ಈಗ ಈ ದೇಶದಲ್ಲೇ ನಮ್ಮ ಸರ್ಕಾರ ಒಂದು ಮಾದರಿ. ನಾವು ನಮ್ಮ BL ಶಂಕರ್ ಹೇಳ್ತಾ ಇರ್ತಾರೆ, BJPಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ. ನಿಮ್ಮ ಬದುಕು ನಮಗೆ ಮುಖ್ಯ. ಒಂದು 5,000 ರೂಪಾಯಿ ನಿಮ್ಗೆ ಉಳಿದ್ರೆ, 5,000 ರೂಪಾಯಿ ಉಳಿದ್ರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದನೇ ಬೆಲೆ ಏರಿಕೆ ಎಲ್ಲ ಗಗನಕ್ಕೆ ಕೊಂಡೋಯ್ತು, ನಿಮ್ಮ ಆದಾಯ ಎಲ್ಲ ಪಾತಾಳಕ್ಕೆ ಕೊಂಡೋಯ್ತು. ಇದಕ್ಕೋಸ್ಕರ ನಾವು ಈ 5 ಗ್ಯಾರಂಟಿ ಕೊಟ್ಟು. ಈಗ BJP ಸರ್ಕಾರ ಇತ್ತು, ಯಡಿಯೂರಪ್ಪನವ್ರು ಇದ್ದರು, ಬೊಮ್ಮಾಯಿ ಇದ್ದರು. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಬಿಡಿ ಕುಮಾರಸ್ವಾಮಿ ಸರ್ಕಾರದ ಏನು ಲೆಕ್ಕಕ್ಕೆ ಇಟ್ಕೋಬೇಡಿ, ಅದೇನು ಪ್ರಯೋಜನ ಆಗುವುದಿಲ್ಲ. ಏನು ದಳದಿಂದ ಏನು ಮಂಜಣ್ಣ ಗೆಲ್ಲಿಲ್ಲ, ತನ್ನ ಶಕ್ತಿ ಮೇಲೆ ಮಂಜಣ್ಣ ಗೆದ್ದಿದ್ದು, ಏನೋ ಗೆಲ್ಲಿಲ್ಲ ಬಿಡಿ. ಈಗೂ ಅಷ್ಟೇ ಅಲ್ಲಿ ಗೆದ್ದಿರೋರೆಲ್ಲ ಏನು ದಳದ ಮೇಲೆ ಅವ್ರೇನು ಗೆಲ್ಲಿಲ್ಲ, ಅವ್ರವ್ರ ಲೋಕಲ್ ಅವ್ರು ಗೆದ್ದುಬಿಟ್ಟು ಒಂದು 18 ಸೀಟ್ ಅಂತ ಈಗ ಆಗೋಗವ್ರೆ. ಇರಲಿ, ಅದನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಈಗ. ಆದರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಅನೇಕ ಬಡವರ ಬದುಕಿಗೋಸ್ಕರ ಈ ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ನಾವು ಬಂದಿದ್ದೀವಿ. ಆದರೆ BJP ಯಾವ್ದಾದ್ರು ಒಂದು, ಈಗ ಅನ್ನ ಭಾಗ್ಯ ಕೊಡ್ತಾ ಇದ್ದೀವಿ, 10 kg ಅಕ್ಕಿ ಕೊಡ್ತಾ ಇದ್ದೀವಿ ಊಟಕ್ಕೆ. ನಿಮ್ಗೆ 10 kg ಉಪಯೋಗಿಸ್ಕೊತಾ ಇದ್ದೀರೋ, 5 ಆಯ್ತಾ ಇದ್ದೋ, 7 ಆಯ್ತಾ ಇದ್ದೋ, 3 ಆಯ್ತಾ ಇದ್ದೋ, ಅದು ಬೇರೆ ನಿಮಗೆ ಬಿಟ್ಟಿದ್ದು. 10 kg ಅಂತೂ ಕೊಡ್ತಾ ಇದ್ದೀವಿ. ಫ್ರೀಯಾಗಿ ಬಸ್ ಕೊಡ್ತಾ ಇದ್ದೀವಿ, 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತಾ ಇದ್ದೀವಿ, ಕರೆಂಟ್ ಕೊಡ್ತಾ ಇದ್ದೀವಿ. ಉದ್ಯೋಗ ಇಲ್ಲದ ಹುಡುಗರುಗಳಿಗೆ 3,000 ರೂಪಾಯಿ ಗ್ರಾಜ್ಯುಯೇಟ್ಗೆ 2 ವರ್ಷ ಗಂಟ ಕೆಲಸ ಹುಡುಗರು ಗಂಟ ಕೊಡ್ತಾ ಇದ್ದೀವಿ. ಇಂಥ ಯೋಜನೆ ಯಾವ್ದಾದ್ರು ಒಂದು BJP ಅವಧಿಯಲ್ಲಿ ಬೊಮ್ಮಾಯಿ ಆಗಲಿ ಯಡಿಯೂರಪ್ಪನವ್ರು ಕೊಟ್ಟು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಯಾವ್ದಾರು ಹೇಳಿದ್ರೇನ್ರಿ? ನಿಮ್ಮ ಮುನ್ರಾಜು ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದೆ ಬೆಳಗೋ ಪೂಜಾರ ಅಂತ ಬಲಿ ಖಾಲಿ ಟ್ರಂಕ್ ತಗೊಂಡು ಬಂದ್ಬಿಟ್ಟ. ಖಾಲಿ ಟ್ರಂಕು ಡಬ 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 ಅಂದ್ಬಿಟ್ಟು. ನಾನು ಅದಕ್ಕೆ ಹೇಳೋದು, ಕಮಲ ಕೆರೆಯಲ್ಲಿದ್ದರೆ ಚೆಂದ ಅಂತ. ಈಗ ಮಂಜಣ್ಣ ಸೋತವನೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲರ ಆಸ್ತಿ ದಾಖಲೆ ಆಗಬೇಕು ಅಂತ ಈ ಖಾತೆ ಎಷ್ಟು ಮಾಡಿಸಿದೆ ಮಂಜಣ್ಣ? 8,000 ಮಾಡಿಸಿದ್ದಾರೆ. ಈಗಾಗಲೇ 25 ಲಕ್ಷ ಇದೆ ನಮ್ಮ ಬೆಂಗಳೂರು ನಗರದಲ್ಲಿ, 5 ಲಕ್ಷ ಆಗಿದೆ. ಎಲ್ಲರೂ ಕೂಡ ನಿಮ್ಮ ಆಸ್ತಿಗಳ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಒಂದು ಐತಿಹಾಸಿಕವಾದಂಥ ತೀರ್ಮಾನ ಮಾಡಿದ್ದೇನೆ. ನಾನು ಮಂತ್ರಿ ಆಗಿದ್ದೀನಿ, ಅಷ್ಟು ಸುಲಭ ಅಲ್ಲ ಬೆಂಗಳೂರು ಜನಸಂಖ್ಯೆ, ನೀವೆಲ್ಲ ನೋಡ್ತಾ ಇದ್ದೀರಲ್ಲ. ಹಿಂದೆ ಆಗಿದ್ದಾಗ 70 ಲಕ್ಷ ಇತ್ತು, ನಾನು ಮಂತ್ರಿ SM ಕೃಷ್ಣ ಅವ್ರ ಕಾಲದಲ್ಲಿ. ಆಗ ಬಜೆಟು ಸಣ್ಣ ಬಜೆಟ್, 27-28 ಸಾವಿರ. ಈಗ 4,08,00,000. ಈಗ ನಾನು ದೊಡ್ಡ ದೊಡ್ಡ ಯೋಜನೆ ತೆಗೆದುಕೊಂಡು ಅಲ್ಲಿ ಸಾಲ ಇಲ್ಲಿ ಸಾಲ ಎಲ್ಲ ಎತ್ತಿ 3-4 ವರ್ಷದಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಬೆಂಗಳೂರು ನಗರಕ್ಕೆ ಹಾಕಿ ಬೆಂಗಳೂರಿಗೆ ಒಂದು ಹೊಸ ಶಕ್ತಿ ತುಂಬಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಈಗ ನಿಮ್ಮ ಪಕ್ಕದಲ್ಲಿ ಫ್ಲೈಓವರ್ ಇದೆ, ನೆನಮಂಗಲ ಗಂಟ. BJPಯವರು ಮಾಡಿಸಿದ್ರಾ? ಮನಮೋಹನ್ ಸಿಂಗ್ ಮಾಡಿದ್ದು. ಏರ್ಪೋರ್ಟ್ ರೋಡಲ್ಲಿ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿದೆ, BJPಯವರು ಮಾಡಿದ್ರಾ? ಮನಮೋಹನ್ ಸಿಂಗ್ ಮಾಡಿದ್ದು. ಹೊಸೂರು ರೋಡಲ್ಲಿ ಫ್ಲೈಓವರ್ ಇದೆ, ಅದನ್ನು ಮನಮೋಹನ್ ಸಿಂಗು, ನಮ್ಮ ಕಮಲ್ನಾಥ್ ಮಂತ್ರಿ ಇದ್ದರು, ಅವ್ರು ಮಾಡಿದ್ರು. ಕೋಲಾರ್ಗಿದೆ ಡಬಲ್ ರೋಡು, ಅದು ಕಾಂಗ್ರೆಸ್ ಅವ್ರು ಮಾಡಿದ್ದು. ಯಾವುದೇ ಆಗಲಿ ಇಂಥ ಕಾರ್ಯಕ್ರಮ ಬೆಂಗಳೂರು ನಗರಕ್ಕೆ ಆವತ್ತು ನರಮ್ ಯೋಜನೆ ಅಂತ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಇವತ್ತು ಬೆಂಗಳೂರನ್ನ ಇವತ್ತು ಗುರ್ಸೋಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ನಿಮಗೆಲ್ಲ ಉದ್ಯೋಗಗಳನ್ನು ಕೊಡಬೇಕು ಹೆಣ್ಮಕ್ಳಿಗೆ.